ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಅಂದರೆ ಸೂತ್ರಗಳು. ಯಾಕೆಂದರೆ ಸೂತ್ರಗಳನ್ನು ಡೈರೆಕ್ಟಾಗಿ 2 ರಿಂದ 3 ಅಂಕಗಳಿಗೆ ಡೈರೆಕ್ಟ್ ಸೂತ್ರಗಳನ್ನು ಕೇಳ್ತಾರೆ. ಸೂತ್ರಗಳ ಮೇಲೆ ಲೆಕ್ಕಗಳು ತುಂಬ ಲೆಕ್ಕಗಳು ಬರ್ತವೆ. ಸೊ ನಿಮಗೆ ಸೂತ್ರಗಳು ಕರೆಕ್ಟಾಗಿ ಗೊತ್ತಿದ್ರೆ ಈಸಿಯಾಗಿ ಕೆಲವು ಲೆಕ್ಕಗಳನ್ನು ನೀವು ಬಿಡಿಸ್ಬೋದಾಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆಗೆ ಈ ಒಂದು ವಿಡಿಯೋ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಕೊನೆ ತನಕ ವಿಡಿಯೋವನ್ನು ನೋಡಿ ಅರ್ಥ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಸಮಾಂತರ ಶ್ರೇಣಿ. ಸೊ ಈ ಸಮಾಂತರ ಶ್ರೇಣಿಯಲ್ಲಿ ಮಕ್ಕಳ ಎಲ್ಲ ಸೂತ್ರಗಳನ್ನು ಕಲ್ತ್ಕೊಳ್ಬೇಕು. ಎನ್ನನೇ ಪದ ಕಂಡುಹಿಡಲಿಕ್ಕೆ ನಿಮಗೆ 1 ಲೆಕ್ಕ 2 ಅಂಕಕ್ಕೆ ಕೇಳ್ತಾರೆ. ಮತ್ತೆ 1 ಅಂಕದಲ್ಲೂ ಸಹ ಇದ್ರ ಬೇಸಿಸ್ ಮೇಲೆ ನಿಮಗೆ ಲೆಕ್ಕ ಇರ್ತದೆ. n = a + n - 1d ಆ ಫಾರ್ಮುಲಾ. ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಕೊನೆಯಿಂದ ಎನ್ನನೇ ಪದಕ್ಕೆ ಸೂತ್ರ ಇದೆ. n = l - n - 1 × d. ಸೊ ಆ ಸೂತ್ರವನ್ನು ಸಹ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು a2 - a1. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ. ಸೊ ಅದನ್ನ ಕಲ್ತ್ಕೊಂಡಿರಿ ಮಕ್ಕಳು, ಅದ್ರ ಮೇಲೆ ಲೆಕ್ಕ ಇದ್ದೇ ಇರ್ತದೆ ನಿಮಗೆ. ನೆಕ್ಸ್ಟ್ ಮೊದಲನೇ ಪದ ಮತ್ತೆ ಕೊನೆಯ ಪದವನ್ನ ಕೊಟ್ಟಾಗ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ n/2 × a + l ಆಗುತ್ತೆ. n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಈ ಸೂತ್ರ ಬರ್ತದೆ, n × n + 1/2. n ಸಮ ಸಂಖ್ಯೆಗಳ ಮೊತ್ತ ಈ ಬಾರಿ ನಿಮಗೆ ಕೇಳಿದ್ರು ಮಕ್ಕಳ. n ಸಮ ಸಂಖ್ಯೆಗಳ ಮೊತ್ತ n × n + 1 ಆಗಿರುತ್ತೆ. ಬೆಸ ಸಂಖ್ಯೆಗಳ ಮೊತ್ತ n² ಆಗಿರ್ತದೆ. ಒಂದು ಶ್ರೇಣಿಯಲ್ಲಿ an ಅನ್ನ ಕಂಡುಹಿಡಿರಿ ಅಂತ ಕೊಡ್ತಾರೆ. ನಿಮಗೆ 7ನೇ ಪದದ ಮೊತ್ತ ಮತ್ತೆ 4ನೇ ಪದದ ಕೊಟ್ಟುಬಿಟ್ಟು an ಕಂಡುಹಿಡಿರಿ, ಆಗ ಈ ಸೂತ್ರವನ್ನು ನೀವು ಬಳಸ್ತೀರಿ. ಹಾಗಾಗಿ ಸೂತ್ರಗಳು ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳ. ಇಷ್ಟು ಸೂತ್ರಗಳನ್ನು ನೀವು ಸಮಾಂತರ ಶ್ರೇಣಿಯಿಂದ ಗಮನವನ್ನು ಇಟ್ಕೋಬೇಕು. ಮೇಲ್ಮೈ ವಿಸ್ತೀರ್ಣಗಳು. ಸೊ ಈ ಪಾಠಕ್ಕೆ ಬಂದಾಗ ನಿಮಗೆ ಇಷ್ಟು ಸೂತ್ರಗಳು ನಿಮಗೆ ಬಹಳ ಅವಶ್ಯಕತೆ ಇರ್ತದೆ ಮಕ್ಕಳ. ಯಾಕೆಂದರೆ ಇಲ್ಲಿ ಘನ ಅಂತ ಕೊಟ್ಟಾಗ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗೊತ್ತಿರಬೇಕು, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ. ಇದನ್ನ 1 ಅಂಕದಲ್ಲಿ ಕೇಳ್ತಾರೆ ಮಕ್ಕಳ. ಸೊ ಹಾಗಾಗಿ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಆಯತ ಘನದ ಸೂತ್ರ. ಸೊ ಅದಕ್ಕೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ. ನೆಕ್ಸ್ಟ್ ಸಿಲಿಂಡರ್ಗೆ ಬಂದರೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh, ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr × r + h, ಘನಫಲ πr² h ಆಗಿರುತ್ತೆ. ನೆಕ್ಸ್ಟ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಆಗಿರ್ತದೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ πr × r + l, ಘನಫಲ 1/3 × πr² h. ನೆಕ್ಸ್ಟ್ ಅದೇ ರೀತಿ ಗೋಳ ಮತ್ತೆ ಅರ್ಧಗೋಳ. ನೆಕ್ಸ್ಟ್ ನಿಮಗೆ ತ್ರಿಕೋನಮಿತಿಗೆ ಬಂದಾಗ ಈ ಟೇಬಲ್ ಗೊತ್ತಿರಲೇಬೇಕು ಮಕ್ಕಳ. ಈ ಟೇಬಲ್ ಮೇಲೆ ನಿಮಗೆ ಲೆಕ್ಕಗಳು ಇರ್ತವೆ. ಯಾಕೆಂದರೆ ಎವ್ಯಾಲ್ಯೂಯೇಟ್ ಅಂತ ಹೇಳಿ ಕೊಡ್ತಾರೆ, ಲೆಕ್ಕ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ LHS = RHS ಅಂತ ಪ್ರೂವ್ ಮಾಡಬೇಕಾದ್ರೆ. ಸೊ ನಮಗೆ ಕೆಲವೊಂದು ಬಾರಿ ನಮಗೆ sin 45, sin 30 ಡಿಗ್ರಿ, sin 60 ಡಿಗ್ರಿ ಎಲ್ಲ ಕೊಟ್ಟಿರ್ತಾರೆ. ಅಂಥ ಸಮಯದಲ್ಲಿ ನಿಮಗೆ ಈ ಒಂದು ಟೇಬಲ್ ಕಲ್ತಿರಲೇಬೇಕು ಮಕ್ಕಳ. sin 0 ಡಿಗ್ರಿ ಅಂದರೆ ಎಷ್ಟು, 30 ಡಿಗ್ರಿ, cos 45 ಡಿಗ್ರಿ ಅಂದರೆ ಎಷ್ಟು, cos 90 ಡಿಗ್ರಿ. ಸೊ ಯಾಕೆಂತ ಹೇಳಿದ್ರೆ ನಿಮಗೆ ತ್ರಿಕೋನಮಿತಿಯ ಅನ್ವಯದ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ನಿಮಗೆ ಇಲ್ಲಿ ಸೈನು, ಕಾಸ್, ಟ್ಯಾನ್ ಇವನ್ನ ಯೂಸ್ ಮಾಡ್ತೀರಾ. ಹಾಗಾಗಿ ಈ ಒಂದು ಟೇಬಲನ್ನು ಮಿಸ್ ಮಾಡದೆ ನೀವು ಕಲ್ತ್ಕೋಬೇಕು. ಸೊ ಈಸಿ ಮಕ್ಕಳ. ನಿಮಗೆ ಸೈನ್ ತೀಟಾ ಒಂದು ಗೊತ್ತಿದ್ರೆ ಸಾಕು. 0, 1/2, 1/√2, 1/√3/2, 1. ಸೊ ಇದನ್ನ ಗೊತ್ತಿದ್ರೆ ಸೊ ಈ ಕಡೆ ಉಲ್ಟಾ ಮಾಡ್ಕೊಂಡು ಬರ್ಕೊಬಂದ್ರೆ ಸೊ ನಿಮಗೆ ಕಾಸ್ ಎಲ್ಲ 0, 30, 45, 60, 90 ಡಿಗ್ರಿ ಬರುತ್ತೆ. ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡ್ತಾ ಹೋದರೆ ನಮಗೆ ಟ್ಯಾನ್ ತೀಟಾ ಬರ್ತಾ ಹೋಗುತ್ತೆ. ಸೊ ಅದನ್ನೇ ಮತ್ತೆ ನಾವು ರಿವರ್ಸ್ ಮಾಡಿದ್ರೆ, ಇದು ಡಿವೈಡ್ ಮಾಡಿದ್ರೆ ಈಸಿಯಾಗಿ ನಮಗೆ ಇವೆರಡನ್ನ ಡಿವೈಡ್ ಮಾಡಿದ್ರೆ ನಮಗೆ ಇದರ ಬೆಲೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಈಸಿಯಾಗಿ ನೀವು ಟೇಬಲನ್ನು ಕಲ್ತ್ಕೊಳ್ಳೇಬೇಕು ಮಕ್ಕಳು. ವೆರಿ ಇಂಪಾರ್ಟೆಂಟ್ ಟೇಬಲ್. ಸೊ ಅದರ ಟೇಬಲನ್ನು ಮಿಸ್ ಮಾಡಲೇಬೇಡಿ. ನೆಕ್ಸ್ಟ್ ನಿಮಗೆ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳು. ಆ ಪಾಠಕ್ಕೆ ಬಂದಾಗ ಮಕ್ಕಳು ನಿಮಗೆ ಇದರ ಮೇಲೆ 2 ಲೆಕ್ಕ ಬಂದೇ ಬರ್ತದೆ ಮಕ್ಕಳ, ಮಿಸ್ ಮಾಡೋ ಹಾಗೇನೆ ಇಲ್ಲ. ಯಾಕಂತ ಹೇಳಿದ್ರೆ ಸಮಟೈಮ್ಸ್ ಏನು ಮಾಡ್ತಾರೆ, ಸಮೀಕರಣವನ್ನು ಕೊಡ್ತಾರೆ. ಸಮೀಕರಣವನ್ನು ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಪರಿಹಾರ ಇವೆ ಅಥವಾ ಇದು ಯಾವ ರೇಖೆ, ಯಾವ ಸಮಾಂತರ ರೇಖೆ, ಇದು ಸಮಾಂತರ ರೇಖೆನ, ಐಕ್ಯಗೊಳ್ಳುವ ರೇಖೆನ, ಛೇದಿಸುವ ರೇಖೆನ ಅಂತ ಕೇಳ್ತಾರೆ. ಅಥವಾ ಇದು ಛೇದಿಸುವ ರೇಖೆಗಳಾಗಿದ್ದರೆ ಯಾವ ರೀತಿ ಸಂಬಂಧವನ್ನು ಹೊಂದಿರ್ತದೆ ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಈ 3 ಸಹ ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳ. ಈಗ ಛೇದಿಸುವ ರೇಖೆಗಳಾದರೆ ಅವು ಎಷ್ಟು ಪರಿಹಾರ ಇರ್ತವೆ, ಸ್ಥಿರ ಒಂದೇ ಒಂದು ಪರಿಹಾರ ಇರ್ತದೆ. ಸೊ ಅದರ ಸಂಬಂಧ ಹೇಗಿರ್ತದೆ, a1/a2 ≠ = b1/b2. ಅದೇ ಐಕ್ಯಗೊಳ್ಳುವ ರೇಖೆಗಳಾದರೆ ಅದರಲ್ಲಿ
ಅಪರಿಮಿತ. ಸೊ ಅಲ್ಲಿ ಪರಿಹಾರಗಳು ಬೇಕಾದಷ್ಟು ಇರ್ತವೆ, ಪರಿಮಿತ ಪರಿಹಾರಗಳು ಇರ್ತವೆ. ಸೊ ಹಾಗಾಗಿ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2. ಅದೇ ಸಮಾಂತರ ರೇಖೆಗಳಾದ್ರಲ್ಲಿ ಪರಿಹಾರಗಳೇ ಇರೋದಿಲ್ಲ. ಅದು ಯಾವ ಸಂಬಂಧ ಹೊಂದಿರ್ತಂದ್ರೆ a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2. ಸೊ ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು. ಮತ್ತೆ ಇಲ್ಲಿ ಈಗ ತುಂಬಾ ಬಾರಿ ಕೇಳ್ತಾರೆ ಆದರ್ಶ ಸಮೀಕರಣದ ರೂಪ ಅಂತ ಕೇಳ್ತಾರೆ. ಆಗ ನಿಮಗೆ ಗೊತ್ತಿರಬೇಕು a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0. ಯಾವುದಕ್ಕೆ? ಎರಡು ರೇಖಾತ್ಮಕ ಚರಾಕ್ಷರಗಳ ರೇಖಾತ್ಮಕ ಜೋಡಿ ಸಮೀಕರಣದ ಆದರ್ಶ ರೂಪ. ಅದೇ ವರ್ಗ ಸಮೀಕರಣಕ್ಕೆ ಬಂದ್ರೆ ax² ಪ್ಲಸ್ bx ಪ್ಲಸ್ c. ಅದು ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಹಾಗಾಗಿ ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ನಿಮಗೆ ನಿರ್ದೇಶಾಂಕ ರೇಖಾಗಣಿತಕ್ಕೆ ಬಂದ್ರೆ ಈ ಸೂತ್ರ ಬಹಳಷ್ಟು ಇಂಪಾರ್ಟೆಂಟ್. ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋದು d is equal to square root of x2 minus x1 whole square plus y2 minus y1 whole square. ಆ ಸೂತ್ರವನ್ನ ಕೇಳ್ತಾರೆ. ಆ ಸೂತ್ರವನ್ನ ಕೇಳಬಹುದು ಅಥವಾ ಅದರ ಮೇಲೆ ಲೆಕ್ಕಗಳನ್ನ ನಿಮ್ಗೆ 2 ಅಥವಾ 3 ಅಂಕಕ್ಕೆ ಕೇಳಬಹುದು. ಮೂಲ ಬಿಂದು ಮತ್ತು ಒಂದು ಬಿಂದುವಿನ ನಡುವಿನ ದೂರ, ಇದನ್ನ ಹೆಚ್ಚಾಗಿ 1 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಸೂತ್ರವನ್ನಾದ್ರೂ ಕೇಳಬಹುದು ಅಥವಾ ಒಂದು ಬಿಂದುವನ್ನ ಕೊಟ್ಬಿಟ್ಟು ಮೂಲ ಬಿಂದುವಿಗಿರುವ ದೂರ ಕಂಡುಹಿಡಿಯಿರಿ ಅಂತ. ಆಗ ನಾವು ಈ ಸೂತ್ರವನ್ನ ಬಳಸಲೇಬೇಕಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y². ನೆಕ್ಸ್ಟ್ ಭಾಗಶಃ ಪ್ರಮಾಣ ಸೂತ್ರ. ಸೊ ಈ ಸೂತ್ರನೂ ಇಂಪಾರ್ಟೆಂಟ್, 3 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಇದನ್ನ ಕೇಳ್ತಾರೆ. m1x2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2, m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ. ಸೊ a is equals to 1/2 into x1 into y2 minus y1, y2 minus y3 plus x2 into y3 minus y1 plus x3 into y1 minus y2. ನೆಕ್ಸ್ಟ್ ಮಧ್ಯಬಿಂದುವಿರುವ ನಿರ್ದೇಶಾಂಕ, ಇದು ಸೂತ್ರ x1 plus x2 divided by 2, y1 plus y2 divided by 2. ಸೊ ಇದಿಷ್ಟು ಸೂತ್ರವನ್ನ ಕಲ್ತ್ಕೊಳ್ಳಿ ಮಕ್ಕಳ. ಇದ್ರ ಮೇಲೆ ನಿಮಗೆ ಲೆಕ್ಕಗಳು ಖಂಡಿತ ಇದ್ದೇ ಇರ್ತದೆ. ಮಿನಿಮಮ್ ನಿಮಗೆ ಅಟ್ಲೀಸ್ಟ್ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೂತ್ರನಾದ್ರೂ ಬರೆದ್ರೆ, ಯಾವ್ಯಾವ ಲೆಕ್ಕಗಳಿಗೆ ಸೂತ್ರಗಳು ಇರ್ತವೆ, ಅಟ್ಲೀಸ್ಟ್ ನಿಮಗೆ ಹಾಫ್ ಮಾರ್ಕ್ಸ್ ಅಂತ ಇದ್ರು ಮಿನಿಮಮ್ ಒಂದು 10 ಮಾರ್ಕ್ಸ್ ಅನ್ನ ನೀವು ಫಾರ್ಮುಲಾದಲ್ಲೇನೆ ತಗೊಳ್ಬಹುದು. ಹಾಗಾಗಿ ಸೂತ್ರಗಳನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಇದು ವರ್ಗ ಸಮೀಕರಣಕ್ಕೆ ಬಂದ್ರೆ ಈ ಪ್ರಶ್ನೆ ತುಂಬಾ ಬಾರಿ ಕೇಳ್ತಾರೆ. ಆದರ್ಶ ರೂಪ, ವರ್ಗ ಸಮೀಕರಣದ ಆದರ್ಶ ರೂಪ ದಟ್ ಈಸ್ ax² ಪ್ಲಸ್ bx ಪ್ಲಸ್ c is equal to 0, a ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. ಅದು ಆದರ್ಶ ಸಮೀಕರಣ ರೂಪ ಆಗಿರ್ತದೆ. ನೆಕ್ಸ್ಟ್ ವರ್ಗ ಸಮೀಕರಣದ ಮೂಲವನ್ನ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ, ಅದು -b ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a. ನೆಕ್ಸ್ಟ್ ವರ್ಗ ಸಮೀಕರಣದ ಶೋಧಕದ ಸೂತ್ರ ಗೊತ್ತಿರಬೇಕು, ಅದು b² ಮೈನಸ್ 4ac is equal to 0. ನಮಗೆ ಮಕ್ಕಳ ಕೆಲವೊಂದು ಬಾರಿ ಏನ್ ಮಾಡ್ತಾರೆ, ಶೋಧಕವನ್ನ ಕಂಡುಹಿಡಿದು ವರ್ಗ ಸಮೀಕರಣದ ಮೂಲವನ್ನು ಬರೀರಿ ಅಂತ. ಅದು ಯಾವ ಮೂಲ ಹೊಂದಿರ್ತದೆ, ಸೊ ಅದು ಬರೀಬೇಕಂದ್ರೆ ನಮಗೆ ಗೊತ್ತಿರಬೇಕು ಡೆಲ್ಟಾ ಗ್ರೇಟರ್ ದನ್ 0ನ, ಈಕ್ವಲ್ ಟು 0ನ ಅಥವಾ ಲೆಸ್ ದನ್ 0ನ. ಓಕೆನಾ? ಗ್ರೇಟರ್ ದೆನ್ 0 ಆದ್ರೆ, 0ಗಿಂತ ಹೆಚ್ಚಿದ್ರೆ ಏನ್ ಮಾಡ್ತೀವಿ, ವಿಲ್ ರೈಟ್ ವಾಸ್ತವ ಮೂಲವನ್ನ, ಭಿನ್ನವಾದ ವಾಸ್ತವ ಮೂಲವನ್ನ ಹೊಂದಿದೆ. ಹೌದಾ? ಈಕ್ವಲ್ ಟು 0 ಆಗಿದ್ರೆ ಸಮನಾದ ವಾಸ್ತವ ಮೂಲವನ್ನ ಹೊಂದಿದೆ. ಲೆಸ್ ದ್ಯಾನ್ 0, 0ಗಿಂತ ಕಡಿಮೆ ಇದೆ, 0ಗಿಂತ ಕಡಿಮೆ ಇದೆ ಅಂದ್ರೆ ಅಲ್ಲಿ ಯಾವುದೇ ವಾಸ್ತವ ಮೂಲವನ್ನ ಹೊಂದಿರೋದಿಲ್ಲ. ಹಾಗಾಗಿ ಇದಿಷ್ಟು ಬಹಳ ಇಂಪಾರ್ಟೆಂಟ್. ನಿಮಗೆ ವರ್ಗ ಸಮೀಕರಣದಿಂದ ಕಾನ್ಸಂಟ್ರೇಷನ್ ಅನ್ನ ಮಾಡಿ. ನೆಕ್ಸ್ಟ್ ನಿಮಗೆ ಸಂಖ್ಯಾಶಾಸ್ತ್ರಕ್ಕೆ ಬಂದ್ರೆ ಅಲ್ಲಿ ಬರುವಂಥದ್ದು ಸೂತ್ರಗಳು, ಒಂದು ಸರಾಸರಿಯನ್ನ ಕಂಡುಹಿಡಿಯುವಂಥದ್ದು, ಮಧ್ಯಾಂಕವನ್ನ ಕಂಡುಹಿಡಿಯುವಂಥದ್ದು, ರೂಢಿ ಬೆಲೆಯನ್ನ ಕಂಡುಹಿಡಿಯುವಂಥದ್ದು ಅಥವಾ ಬಹುಲಕ ಅಂತ ಹೇಳಿ ನಾವು ಕರಿತೀವಿ. ಸೊ ಇಲ್ಲಿ ಸರಾಸರಿ ಅಂತ ಹೇಳಿದ್ರೆ ನಮಗೆ 3 ಅಂಕಕ್ಕೆ ಕೇಳ್ತಾರೆ, ಸರಾಸರಿ ಅಥವಾ ಬಹುಲಕ ಅಥವಾ ಮಧ್ಯಾಂಕವನ್ನ ಕಂಡುಹಿಡಿಯಲಿಕ್ಕೆ. ಸೊ ಸರಾಸರಿ ಅಂತ ಹೇಳಿ ಬಂದಾಗ ನಮಗಲ್ಲಿ ವರ್ಗಾಂತರ ಕೊಟ್ಟಿರ್ತಾರೆ, ಆವೃತ್ತಿಯನ್ನ ಕೊಟ್ಟಿರ್ತಾರೆ. ಸೊ ನಾವಲ್ಲಿ FI ಅನ್ನ ಕಂಡುಹಿಡ್ಕೊಂಡು ತದನಂತರ FI XI ಅನ್ನ ಮಾಡಿದ್ರೆ, ಅದನ್ನ ಆಡ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಸರಾಸರಿ ಫಾರ್ಮುಲಾವನ್ನ ಬಳಸ್ತೀವಿ, ಸಮೇಷನ್ ಆಫ್ FI XI ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಸೊ ಈ ಫಾರ್ಮುಲಾ ಬೇಕೇ ಬೇಕೆಂದ್ರೆ 3 ಅಂಕದಲ್ಲಿ ನಿಮಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ. ಸರಾಸರಿಯನ್ನ, ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ ಅಥವಾ ಮಧ್ಯಾಂಕ ಕಂಡುಹಿಡಿಯಿರಿ ಅಥವಾ ರೂಢಿ ಬೆಲೆ ಕಂಡುಹಿಡಿಯಿರಿ ಅಂತ. ನೆಕ್ಸ್ಟ್ ಮಧ್ಯಾಂಕಕ್ಕೆ ಸೂತ್ರ ಬಂದ್ರೆ L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ FM ಇಂಟು H. H ಅಂದ್ರೆ ಗಾತ್ರ, L ಅಂದ್ರೆ ಕೆಳಮಿತಿ, n/2 ಅಂದ್ರೆ ಆವೃತ್ತಿಯನ್ನ ಟೋಟಲ್ ಆವೃತ್ತಿಯನ್ನ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. CF ಅಂದ್ರೆ ಸಂಚಿತ ಆವೃತ್ತಿ ಆಗಿರ್ತದೆ. ಸೊ ಇದಿಷ್ಟು ನಿಮಗೆ ಗೊತ್ತಿದ್ರೆ ಮಾತ್ರ ಲೆಕ್ಕವನ್ನ ಬಿಡಿಸ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ರೂಢಿ ಬೆಲೆ ಅಥವಾ ಬಹುಲಕ ಅಂತೀವಿ. ಸೊ ಅದಕ್ಕೂ ಸೂತ್ರ ಇದೆ, L ಪ್ಲಸ್ F1 ಮೈನಸ್ F2 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H.
ನೆಕ್ಸ್ಟ್ ಈ ಒಂದು ಸಹ ಸಂಬಂಧ ಗೊತ್ತಿರಬೇಕು. 3 ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಓಕೆನಾ? ಸೊ ಇದು ಕೇಂದ್ರೀಯ ಪ್ರವೃತ್ತಿಯಲ್ಲಿ ಇದರ ಸಂಬಂಧವನ್ನ ಈ ಬಾರಿನೂ ಸಹ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ರು, ಹಾಗಾಗಿ ಅದನ್ನ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್ಕಲ್ಸ್, ವೃತ್ತಗಳಿಗೆ ಬಂದ್ರೆ ಅದರಲ್ಲಿ ವೃತ್ತಗಳ ಪರಿಧಿ ಕಂಡುಹಿಡಿಯಲಿಕ್ಕೆ ಸೂತ್ರ 2πr, ವೃತ್ತದ ವಿಸ್ತೀರ್ಣ πr² ಗೊತ್ತಿದೆ. ನೆಕ್ಸ್ಟ್ ತ್ರಿಜ್ಯಾಂತರದ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯೋದು. ಈ ಸೂತ್ರ ಬಹಳಷ್ಟು ಇಂಪಾರ್ಟೆಂಟ್. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ θ/360 × πr². ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ ಕಂಡುಹಿಡಿಬೇಕಾದ್ರೆ θ/360 × 2πr ಆಗಿರುತ್ತೆ. ಸೊ ಹಾಗಾಗಿ ಇದ್ರ ಮೇಲೆ 3 ಅಂಕದ ಒಂದು ಲೆಕ್ಕ ಇರ್ತದೆ. ಹಾಗಾಗಿ 2 ಸೂತ್ರಗಳನ್ನ ಕಾನ್ಸಂಟ್ರೇಷನ್ ಮಾಡಿ ಕಲ್ತ್ಕೊಳ್ಬೇಕು. ನೆಕ್ಸ್ಟ್ ನಾವು ಬಹುಪದೋಕ್ತಿಗಳಿಗೆ ಬಂದಾಗ ಅಲ್ಲಿ ಈ ಒಂದು ಪ್ರಶ್ನೆನ ಹೆಚ್ಚು ಬಾರಿ ಕೇಳ್ತಾರೆ. 2x³ ಪ್ಲಸ್ 3y ಪ್ಲಸ್ c = 0 ಇದರ ಶೂನ್ಯತೆಗಳು ಎಷ್ಟು ಅಂತ ಹೇಳಿ. ಸೊ ನಿಮಗೆ ಗೊತ್ತಿರಬೇಕು ಮಕ್ಕಳ, ರೇಖಾತ್ಮಕ ಬಹುಪದೋಕ್ತಿಗಳ ಶೂನ್ಯತೆ ಯಾವಾಗಲೂ 1 ಆಗಿರ್ತದೆ, ಏಕೆಂದ್ರೆ ಅಲ್ಲಿ ಅದರ ಘಾತ 1 ಆಗಿರ್ತದೆ. ವರ್ಗ ಬಹುಪದೋಕ್ತಿಗೆ ಬಂದ್ರೆ ಅಲ್ಲಿ ವರ್ಗ ಅಂದ್ರೆ 2, ಸೊ ಹಾಗಾಗಿ ಅದರ ಹೈಯೆಸ್ಟ್ ಡಿಗ್ರಿನೇ 2 ಆಗಿರ್ತದೆ. ಘನ ಬಹುಪದೋಕ್ತಿಗೆ ಬಂದ್ರೆ 3 ಆಗಿರ್ತದೆ. ಹಾಗಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಡಿ. ಇಲ್ಲೇ ನೋಡಿ, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಗರಿಷ್ಠ 1, ಮತ್ತೆ ವರ್ಗ ಬಹುಪದೋಕ್ತಿಯ ಗರಿಷ್ಠ 2, ಮತ್ತೆ ಘನ ಬಹುಪದೋಕ್ತಿಯಲ್ಲಿ 3 ಶೂನ್ಯತೆಗಳನ್ನು ಅದು ಹೊಂದಿರ್ತದೆ. ನೆಕ್ಸ್ಟ್ ಆಲ್ಫಾ ಮತ್ತು ಬೀಟಾಗಳು ax² + bx + c ಎಂಬ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾದ್ರೆ ಸೊ ಅವುಗಳ ಮೊತ್ತ ಮತ್ತೆ ಗುಣಲಬ್ಧ ಆಲ್ಫಾ ಪ್ಲಸ್ ಬೀಟಾ = -b/a ಆಗಿರುತ್ತೆ. ಆಲ್ಫಾ ಬೀಟಾ c/a ಆಗಿರುತ್ತೆ. ಸೊ ಇದನ್ನ ಕನ್ಫ್ಯೂಷನ್ ಮಾಡ್ಕೊಬಿಡಿ. ಯಾವಾಗ ವರ್ಗ ಬಹುಪದೋಕ್ತಿ ಆಗಿದ್ದಾಗ. ಘನ ಬಹುಪದೋಕ್ತಿ ಆಗಿದ್ದಾಗ ಏನಾಗ್ತದೆ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ = -b/a. ನೆಕ್ಸ್ಟ್ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಆಲ್ಫಾ ಗಾಮಾ = c/a. ನೆಕ್ಸ್ಟ್ ಆಲ್ಫಾ ಬೀಟಾ = -d/a ಆಗಿರುತ್ತೆ. ಸೊ ಈ ಸೂತ್ರವನ್ನು ಕಲ್ತ್ಕೊಂಡಿರಿ. ನೆಕ್ಸ್ಟ್ ಭಾಗಾಕಾರ ಕ್ರಮವಿಧಿಯ ಹೇಳಿಕೆ p(x) = g(x) × q(x) + r(x). ನೆಕ್ಸ್ಟ್ ತ್ರಿಕೋನಮಿತಿ, ಅದರಲ್ಲಿ ಬಂದರೆ ನಿಮಗೆ ಈ ಸೂತ್ರಗಳು ಗೊತ್ತಿರಬೇಕು. sin²a + cos²a = 1. ಅದೇ ರೀತಿ sin of 90 ಡಿಗ್ರಿ - a = cos a, cos of 90 - a = sin a. ಸೊ ಇದನ್ನು ಯಾಕೆ ಕಲ್ತ್ಕೋಬೇಕು ಅಂದರೆ ನಿಮಗೆ 3 ಅಂಕಗಳಲ್ಲಿ ಬಿಡಿಸಿ ಅಂತ ಹೇಳಿಕೊಡ್ತಾರೆ. ಆಗ ಈ ಸೂತ್ರಗಳು ಹೆಚ್ಚಾಗಿ ಬಳಕೆಗೆ ಬರ್ತವೆ. ಹಾಗಾಗಿ ಈ ಸೂತ್ರಗಳನ್ನು ನೀವು ಅಲ್ಲಿ ಕಲ್ತ್ಕೋಬೇಕು. ಆ್ಯಂಡ್ ಲಾಸ್ಟ್ ನಿಮಗೆ ಸಂಭವನೀಯತೆ. ಸೊ ನಿಮ್ಗೆ ಗೊತ್ತಿರಬೇಕು, ಯಾವಾಗಲೂ ಒಂದು ಖಚಿತ ಘಟನೆಯ ಸಂಭವನೀಯತೆ 1 ಆಗಿರ್ತದೆ, ಅಸಂಭವ ಘಟನೆಯ ಸಂಭವನೀಯತೆ ಯಾವಾಗಲೂ 0 ಆಗಿರ್ತದೆ. ಮತ್ತು ಎಲ್ಲ ಪ್ರಯೋಗದ ಒಂದು ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಯಾವಾಗಲೂ 1 ಆಗಿರ್ತದೆ. ಹಾಗಾಗಿ ಇದ್ರ ಮೇಲೆ ನಿಮಗೆ ಲೆಕ್ಕಗಳು ಈಸಿಯಾಗಿ ಬಿಡಿಸ್ಬೋದು. p(e) + p(e bar) = 1. ಸೊ ಇದಿಷ್ಟನ್ನು ನೀವು ಕಾನ್ಸಂಟ್ರೇಷನ್ ಮಾಡಿ ನೋಡ್ಕೊಳ್ಳಿ ಮಕ್ಕಳು. ಇಷ್ಟು ಸೂತ್ರಗಳನ್ನು ನೀವು ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ಮಿನಿಮಮ್ ನೀವು ಒಂದು 10 ಮಾರ್ಕ್ಸನ್ನು ಈ ಸೂತ್ರಗಳ ಮೇಲೇ ಕಲ್ತ್ಕೊಬೋದು. ಹಾಗಾಗಿ ನಿಮಗೆ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.